ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಲೋಕಾಪುರ ಪಟ್ಟಣದಲ್ಲಿ ದಿನಾಂಕ 11ನೇ ತಾರೀಕು 11/8/2024 ನಡೆದಿರ್ತಕ್ಕಂತಹ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ವಿವರವನ್ನು ತಿಳಿದುಕೊಂಡು ಬರೋಣ. ಬಂಧುಗಳೇ, ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂತಹ ದಿವಂಗತ ಮಾಂತೇಶಣ್ಣ ಉದುಪುಡಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ವೈದ್ಯರ ದಿನಾಚರಣೆಯ ಪ್ರಯುಕ್ತ ಬಣಜಿಗ ಸಮಾಜ ಲೋಕಾಪುರ ಇವರ ವತಿಯಿಂದ IMA ಮುಧೋಳ ಘಟಕ ಹಾಗೂ ಉದುಪುಡಿ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಲೋಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ತಾವು ಚಿತ್ರದಲ್ಲಿ ನೋಡ್ತಾ ಇರುವಂತೆ ನಮ್ಮ ಸಮಾಜದ ಸಹೋದರಿಯರು ಹಲವಾರು ದಿನಗಳಿಂದ ಮನೆ ಮನೆಗೆ ತೆರಳಿ ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ತಾವೆಲ್ಲರೂ ನೋಡ್ತಾ ಇರ್ಬೋದು. ಬಸವಣ್ಣನವರ ಆಶಯದಂತೆ ಸೇವೆ, ಸಮಾನತೆ, ದಾಸೋಹ ಈ ಪರಿಕಲ್ಪನೆಯೊಂದಿಗೆ ಸಮಾಜವನ್ನು ಕಟ್ಟುವ ಒಂದು ಪ್ರಯತ್ನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಶಿಬಿರಕ್ಕೆ ಮುಧೋಳ ಪಟ್ಟಣದ ಹಲವಾರು ತಜ್ಞ ವೈದ್ಯರು ಆಗಮಿಸಿ ನಮ್ಮೂರಲ್ಲಿ ಇರತಕ್ಕಂತಹ ಸುಮಾರು 450ಕ್ಕೂ ಹೆಚ್ಚು ಜನರ ಆರೋಗ್ಯ ತಪಾಸಣೆಯನ್ನು ಮಾಡುವುದರ ಮುಖಾಂತರ ಮಾಂತೇಶಣ್ಣ ಉದುಪುಡಿಯವರ ಒಂದು ಜನ್ಮದಿನವನ್ನು ಅವಿಸ್ಮರಣೀಯವಾಗಿಸಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ತಾವು ಚಿತ್ರದಲ್ಲಿ ಗಮನಿಸಿರುವಂತೆ ನಮ್ಮ ಸಮಾಜದ ಗುರು ಹಿರಿಯರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಯುವಕರಾಗಿರ್ಬೋದು ಹಲವಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮದ ತಯಾರಿಯಲ್ಲಿ ತನು ಮನ ಧನದಿಂದ ತೊಡಗಿರ್ತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸ್ತಾ ಇರ್ಬೋದು. ಇಂದಿನ ದಿನ ಲೋಕೇಶ್ವರ ದೇವಸ್ಥಾನದಲ್ಲಿ ಒಂದು ಕೃತಕ OPDಗಳನ್ನು ನಿರ್ಮಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಯುವ ಮಿತ್ರರು ಭಾಗವಹಿಸ್ತಿರ್ತಕ್ಕಂಥದ್ದು. ನಮ್ಮ ಸಮಾಜದ ಹಿರಿಯರು ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಸುಮಧುರವಾದಂತಹ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿರ್ತಕ್ಕಂಥದ್ದು. ಭಕ್ತಿಗೀತೆಯೊಂದಿಗೆ, ಸ್ವಾಗತ ಗೀತೆಯೊಂದಿಗೆ ಅತಿಥಿ ಅಭ್ಯಾಗತರನ್ನು ಎಲ್ಲ ಜನರನ್ನು ಸ್ವಾಗತ ಮಾಡತಕ್ಕಂಥ ಒಂದು ಕಾರ್ಯಕ್ರಮದೊಂದಿಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸಂಪ್ರದಾಯದಂತೆ ಅತಿಥಿಗಳಿಗೆ ಪುಷ್ಪವನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು. ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಅತಿಥಿ ಮಹೋದಯರೆಲ್ಲರೂ ಸಹಿತ ಕಾರ್ಯಕ್ರಮದ ಶುಭಾರಂಭಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು. ದಿವಂಗತ ಮಾಂತೇಶಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿರತಕ್ಕಂಥದ್ದು. ಸಮಾಜದ ಹಿರಿಯರಿಗೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಕಾರ್ಯಕ್ರಮದಲ್ಲಿ ಒಂದು ಆದರ್ಶವನ್ನು ಮೆರೆಯಲಾಯಿತು. ಅದರ ಜೊತೆಗೆ ಹಲವಾರು ಹಿರಿಯ ವೈದ್ಯರಿಗೆ, ಆಮೇಲೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸೇವೆಯನ್ನು ಸಲ್ಲಿಸತಕ್ಕಂತಹ ತಜ್ಞ ವೈದ್ಯರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟ ಅರ್ಥವನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಧೋಳ ತಾಲೂಕು ಆರೋಗ್ಯಾಧಿಕಾರಿಗಳಿಗೂ ಲೋಕಾಪುರದ ಆಯುಷ್ ವೈದ್ಯಾಧಿಕಾರಿಗಳಿಗೂ ಸನ್ಮಾನವನ್ನು ಸಲ್ಲಿಸಲಾಯಿತು. ಮುಧೋಳ IMA ಘಟಕದ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ನೆಚ್ಚಿನ ವೈದ್ಯರಾದಂಥ ಡಾಕ್ಟರ್ KL ಉದುಪುಡಿ ಸರ್ಗೆ ಹಾಗೂ ಉದುಪುಡಿ ಮೇಡಮ್ ಅವರಿಗೆ ಒಂದು ಸನ್ಮಾನವನ್ನು ಸಮಾಜದ ವತಿಯಿಂದ ಸಲ್ಲಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಮಾಸದಲ್ಲಿ, ಭಕ್ತಿಯನ್ನು ಮೆರೆಯತಕ್ಕಂತಹ ಶ್ರಾವಣ ಮಾಸದಲ್ಲಿ ನಿಜವಾದ ದೇಶಭಕ್ತಿಗೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ.
ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಆಶೀರ್ವಾದವನ್ನು ನೀಡತಕ್ಕಂತಹ ಪರಮ ಪೂಜ್ಯ ಶಂಕರಾರೂಢ ಸ್ವಾಮಿಗಳು, ರಾಮಾರೂಢ ಮಠ ಶಿರೋಳ ಇವರಿಗೂ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡಿರ್ತಕ್ಕಂತಹ ತಾಲೂಕು ಆರೋಗ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೋಕಾಪುರದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ಮನೆ ಮನೆ ಪ್ರಚಾರ ಮಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಆಶಾ ಕಾರ್ಯಕರ್ತೆ ಸಹೋದರಿಗೆ ಕೋಟಿ ಕೋಟಿ ನಮನಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಪತ್ರಕರ್ತ ಬಂಧುಗಳು ಹಾಗೂ ನಮ್ಮ ಊರಿನ ಎಲ್ಲ ಗುರು ಹಿರಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗಣ್ಣ ತಂದಿರ್ತಾ ಇದ್ದಾರೆ. ಅವರಿಗೂ ಸಹಿತ ನಮ್ಮ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಲೋಕಾಪುರದ ವತಿಯಿಂದ ಅನಂತ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ದಿವ್ಯ ಸಾನ್ನಿಧ್ಯ ವಹಿಸಿದ ಶಂಕರಾರೂಢ ಸ್ವಾಮಿಗಳ ಪಾದಕ್ಕೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಉದ್ಘಾಟಕರಾದಂಥ LC ಉಲ್ಕುಡಿಯವರೇ, ಅಧ್ಯಕ್ಷತೆಯನ್ನು ವಹಿಸಿದಂಥ ಬಸವರಾಜ ಅಂಗಡಿಯವರೇ, ಯಾವತ್ತೂ ಅತಿಥಿಗಳಾಗಿ ಬಂದಂಥ ನಾಮದೇವ್ ಪಾಟೀಲ್, ಕಲ್ಲಪ್ಪ ಸಬರಲ್, SR ಹೊಂಡೇಕರ್, BM ತೆಗ್ಗಿಯವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕಾರಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಮನಸ ತಮ್ಮ ಭಾಗಿದಾರ ಆಗಬೇಕೆಂದ ಒಂದು ಕಲ್ಪನೆಯಿಂದ ಸಹೃದಯರಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡುತ್ತಿರುವಂಥ ಮತ್ತು ಭಾಗಿಯಾದ ಎಲ್ಲ ನಮ್ಮ ಮಹನೀಯರಿಗೆ, ಮಹಿಳೆಯರಿಗೆ ನನ್ನ ತುಂಬ ಹೃದಯಗಳ ವಂದನೆಗಳು. ನಾನು ಈಗಾಗಲೇ ನಮ್ಮ ಉಡುಪಿ ಡಾಕ್ಟ್ರಿಗೆ ಹೇಳಿದ್ದೆ, ನನಗೆ ಮಾತಾಡೋಕ್ಕೆ ಹಚ್ಚಬೇಡ್ರಿಪ್ಪ, ತೊದಲು ಮಾತಾಡ್ತೀವಿ, ವಯಸ್ಸಾಗೈತೆ ಅಂತ ಹೇಳಿದ್ದೆ. ಆದರೂ ನನ್ನ ಒತ್ತಾಯ ಮಾಡಿ ಇಲ್ಲಿ ತಂದಿದ್ದಾರೆ. ಧನ್ಯವಾದಗಳು ಅವರಿಗೂ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರೆ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಮೊದಲನೇದಾಗಿ ನಮಗೆ ವಿಶೇಷವಾಗಿ ಉಡುಪಿ ಡಾಕ್ಟರ್ ಒಂದು ನಿರ್ದೇಶನದಂತೆ ಕೈಗೊಂಡಿದ್ದಕ್ಕಾಗಿ ಅವರೆಲ್ಲರನ್ನೂ ಸನ್ಮಾನಿಸಿದರೆ ಅವ್ರ ಪರವಾಗಿಯೂ ತಮಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಬಯಸ್ತೀನಿ. ಇನ್ನು ಈ ಒಂದು ಲೋಕಾಪುರದ 2 ಮಾರ್ಚ್ನಲ್ಲಿ ಲೋಕಾಪುರದ ವಾಸ್ತವ್ಯವನ್ನು ನಾನು ನೆನೆಸ್ಕೊಳ್ತಾ ಇದ್ದೇನೆ ಮತ್ತು ಲೋಕೇಶ್ವರನ ಪಾದಕ್ಕೆ ನಮಸ್ಕರಿಸಿ ಈ ಒಂದು ಬಹಳ ಮಂದಿಗೆ ಇತ್ತೀಚಿನ ತರುಣಿಯರಿಗೆ ನಮ್ಮ ಬಗ್ಗೆ ಪರಿಚಯ ಇಲ್ಲ, ಸಹಜವಾಗಿದೆ. ಯಾಕಂದರೆ ನಾನು ಇಲ್ಲೇ 1978ರಿಂದ 81ರವರೆಗೆ 3 ವರ್ಷ ಸುದೀರ್ಘ ಸೇವೆಯನ್ನು ಇಲ್ಲಿ ಸಲ್ಲಿಸಿದಾಗ ಲೋಕಾಪುರದ ಪ್ರತಿಯೊಂದು ಕುಟುಂಬದವರು ನನಗೆ ಪರಿಚಯ ಆದರು. ಅವರೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ಕಂಡರು, ನಮ್ಮ ಸೇವೆಯನ್ನು ಮೆಚ್ಚಿದರು. ಅಂದರೆ ಅದಕ್ಕಾಗಿ ನಾನು ಇಲ್ಲಿ ಆಮಂತ್ರಿಸಿದಾಗ ನನಗೆ ಬಹಳ ಆನಂದ ಆಯ್ತು. ಯಾಕಂದರೆ ತಮ್ಮೆಲ್ಲರೂ ಇಲ್ಲಿ ಕಾಣಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂಥೇಳಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರುಗಳೇ, ಹುಂಡೇಕಾರ್ ಗುರುಗಳೇ, ಉದ್ಯೋಗದಾರರ ಹಿರಿಯ ನಾಗರಿಕರ ಮುಧೋಳ್ ಘಟಕದ ಅಧ್ಯಕ್ಷರಾದಂಥ ಶ್ರೀ ಕಲ್ಲಪ್ಪಣ್ಣ ಸಬರದವರೇ ಹಾಗೂ ತೆಗ್ಗಿಯವರೇ, ಹೋಳಿ ಶೆಟ್ಟಿಯವರೇ, ಸಮಸ್ತ ಗುರು ಹಿರಿಯರೇ, ತಂದೆ ತಾಯಿಗಳೇ, ಬಂಧು ಬಳಗ, ಆತ್ಮೀಯರೇ, ಈ ದಿನ ಈ ಕ್ಷೇತ್ರದಲ್ಲಿ ಈ ಲೊಕೇಶನ್ ಸನ್ನಿಧಿಯಲ್ಲಿ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಏನಾಗಿದೆ ಅಂತಂದರೆ ಒಂದು ಒಳ್ಳೆಯ ಉದಾತ್ತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಹಾದೇವ್ ಗುರುಪ್ರಿಯವರ ಸ್ಮರಣಾರ್ಥವಾಗಿ ಅವರು ಇನ್ನೂ ಕೆಲವು ಸಿರಬೇಸಾಗಿತ್ತು, ಇನ್ನೂ ಸಂಘಟನೆಯನ್ನು ಮಾಡಬೇಕಾಗಿತ್ತು, ಸಮಾಜ ಸೇವೆಯನ್ನು ಮಾಡಬೇಕಾಗಿತ್ತು. ಅದು ನಮ್ಮ ದುರ್ದೈವ ಅಂತ ನಾನು ಭಾವಿಸಿದೆ. ನಾವು ಎಂಥವ್ರಪ್ಪ ಅಂತಂದ್ರೆ ಬಸವಣ್ಣವ್ರ ಮಾತು ಹೇಳ್ತಾರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಕುಳ್ಳಿರ್ತ ನಮ್ಮ ಮಹಾದೇವ ಶಕ್ತಿ ಅಂತ. ಒಮ್ಮನವಾದರೆ ನುಡಿವ, ಇಮ್ಮನವಾದರೆ ನುಡಿಯ, ಕೂಡಲ ಸಂಗಮ ದೇವ. ಒಂದು ಮನಸ್ಸಾದರೆ ಅಂತಂದರೆ ಬಣಜಿಗರು ಎಂಥವ್ರು ಅಂತಂದರೆ ಅರ್ಧ ಕಾಣಿಯ ಸೋಲ, ಅರ್ಧ ಕಾಣಿಯ ಗೆಲ್ಲ. ನಿಮಗೂ ಲಕ್ಷಣ ಆಗಿರ್ಬೋದು, ನಮಗೂ ಲಕ್ಷಣ ಆಗಿರ್ಬೋದು. ನಾವು ಬದುಕಬೇಕು,
ನೀವು ಅಂತಂದರೆ ಎಲ್ಲರೂ ಬದುಕಬೇಕು, ನಾವು ಒಬ್ಬರೇ ಬದುಕಬಾರ್ದು ಅನ್ನುವಂಥ ಒಂದು ಉದ್ದೇಶ ಹೊಂದಿದಂಥ ಸಮಾಜ ಯಾವುದಪ್ಪ ಅಂತಂದರೆ ಬಣಜಿಗರ ಸಂಘ. मिले सुर मेरा तुम्हारा तो सुर बने हमारा। सुर की नदियाँ हर दिशा से बह के सागर में मिले, बादलों का रूप लेकर बरसे हल्के हल्के। मिले सुर मेरा तुम्हारा तो सुर बने हमारा। मिले सुर मेरा तुम्हारा। सान तरज थई म्यान तरज लिकवट बनिए सान तरज। तेरा सुर मिले मेरे सुर दे नाल, मिलके बने एक नवा सुर ताल। मिले सुर मेरा तुम्हारा तो सुर बने हमारा। मुंहिंजो सुर तुंहिंजे सां प्यारा मिले जॾहिं, गीत असां जो मधुर तरानो बणे तॾहिं। सुर का दरिया बह के सागर में मिले, बदलांदा रूप लखे बरसन होले होले। இசைந்தா நம் இருவரும் சுரமும் நமதாகும். திசை வேறானாலும் ஆழிசேர் ஆறுகள் முகிலாய் மழையாய் பொழிவது போல் இசை நம் இசை. నన్నదనిగే నిన్నదనియా తీరిదంతే నమ్మదనియా. నా స్వరము నీ స్వరము സംഗമമൈ മനസ്വരങ്ങൾ അവതരിഞ്ചി. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. তোমার সুর মোদের সুর, সৃষ্টি করু কই কসুর। তোমার সুর মোদের সুর, সৃষ্টি করু কই কসুর। সৃষ্টি হোক ওই কোতান। तुम मोरा स्वरर मिलन सृष्टि करी चालू ঐক্যতান। મળે સૂર જો તારો મારો, બને આપણો સૂર નિરાળો। माझ्या तुमच्या जुळता तारा, मधुर सुरांच्या बरसती धारा।